ಶ್ರೀಕೃಷ್ಣ ಜನ್ಮಾಷ್ಟಮಿ ವ್ರತ ಕಥೆ. ಶೌನಕಾದಿ ಮಹಾಮುನಿಗಳು ಸುತ ಪುರಾಣಿಕರನ್ನು ನೋಡಿ, ಎಲೈ ಮುನಿ ಶ್ರೇಷ್ಠನೇ, ವ್ರತಗಳಲ್ಲಿ ಉತ್ತಮೋತ್ತಮವಾದ ಒಂದು ವ್ರತವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸಲು ಸುತರು ಹೇಳುತ್ತಾರೆ. ಎಲೈ ಮುನಿಗಳಿರ, ಕೇಳಿರಿ. ಯಾವ ಭಗವಂತನು ದುಷ್ಟರನ್ನು ಶಿಕ್ಷಿಸಿ ಸಜ್ಜನರನ್ನು ಪರಿಪಾಲಿಸುವುದಕ್ಕಾಗಿಯೂ ಋಷಿಗಳೆಲ್ಲ ಕೊಟ್ಟ ಭಾಷೆಯನ್ನು ಸಲ್ಲಿಸುವುದಕ್ಕಾಗಿಯೂ ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರವನ್ನು ತಾಳಿದನೋ, ಆತನ ಜನ್ಮದಿನವಾದ ಕೃಷ್ಣಾಷ್ಟಮಿಯು ವ್ರತಗಳಲ್ಲೆಲ್ಲ ಬಹಳ ಶ್ರೇಷ್ಠವಾದದ್ದು. ಅದನ್ನು ಆಚರಿಸಿದವರು ಎಲ್ಲರ ಇಷ್ಟಾರ್ಥಗಳು ಫಲಿಸುವುದೆಂದು ಹೇಳಲು ಋಷಿಗಳು, ಎಲೆ ಮಹಾನುಭಾವನೆ, ಆ ವ್ರತ ವಿಧಾನವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಿದರು. ಅದಕ್ಕೆ ಸುತರು, ಎಲೆ ಮುನಿಗಳೇ, ಶ್ರಾವಣ ಮಾಸದ ಅಷ್ಟಮಿ ದಿನ ಪ್ರಾತಃ ಕಾಲಕ್ಕೆ ಕೃಷ್ಣಾಷ್ಟಮಿ ವ್ರತವನ್ನು ಮಾಡಿ ರಾತ್ರಿ ಜಾಗರಣೆಯನ್ನು ಆಚರಿಸಬೇಕು. ನೃತ್ಯಾದಿಗಳಿಂದಲೂ ಪುರಾಣಶ್ರವಣದಿಂದಲೂ ರಾತ್ರಿಯನ್ನು ಕಳೆಯಬೇಕು. ಮಾರನೆಯ ದಿನ ಪ್ರಾತಃ ಕಾಲ ಶುದ್ಧವಾದ ಜಲದಲ್ಲಿ ಸ್ನಾನವನ್ನು ಮಾಡಿ ಲೋಕನಾಯಕನಾದ ಶ್ರೀಕೃಷ್ಣ ಮೂರ್ತಿಯನ್ನು ಆರಾಧಿಸಬೇಕು. ಆಮೇಲೆ ಅಗ್ನಿಯನ್ನು ಪ್ರತಿಷ್ಠಿಸಿ ಮೂಲ ಮಂತ್ರದಿಂದ 108 ಆಹುತಿಗಳನ್ನು ಕೊಡಬೇಕು. ಆಗ ಪುರುಷೋಕ್ತವನ್ನು ಇದಂ ವಿಷ್ಣು ಎಂಬ ಮಂತ್ರಗಳನ್ನು ಅನುಷ್ಠಾನ ಮಾಡಬೇಕು. ಈ ರೀತಿ ಹೋಮಗಳನ್ನು ಮಾಡಿದ ಮೇಲೆ ಆಚಾರ್ಯರನ್ನು ವಂದಿಸಿ ನಂತರ ಪೂಜಿಸಿ ಗೋದಾನವನ್ನು ಮಾಡಬೇಕು. ಆ ಗೋವು ನೀಲಿ ವರ್ಣದಾಗಿಯೂ ಒಳ್ಳೆಯ ಗುಣವುಳ್ಳದಾಗಿಯೂ ಕರುವಿನಿಂದ ಕೂಡಿದಾಗಿಯೂ ಇರಬೇಕು ಮತ್ತು ಚಿನ್ನದ ಕೊಂಬು ಕುಪ್ಪೆಗಳು, ಬೆಳ್ಳಿಯ ಗೊರಸುಗಳು, ಕಂಚಿನ ಕಾಲುಗಳು, ಕೆಂಪಾಗಿರುವ ಬಾಲದಿಂದಲೂ ತಾಮ್ರದ ನಡುವು, ಕಂಠದಲ್ಲಿ ಗಂಟಿಯೂ ಇರಬೇಕು. ಇಂತಹ ಹಸುವನ್ನು ವಸ್ತ್ರದಿಂದ ಅಲಂಕರಿಸಿ ದಕ್ಷಿಣೆ ಸಮೇತವಾಗಿ ದಾನ ಮಾಡಬೇಕು. ಮಜ್ಜಿಗೆಯಿಂದ ತುಂಬಿದ ಕಲಶಗಳನ್ನು ಬ್ರಾಹ್ಮಣರಿಗೆ ದಾನವಾಗಿ ಕೊಟ್ಟು ನಂತರ ತಾನೂ ಊಟವನ್ನು ಮಾಡಬೇಕು. ಈ ರೀತಿ ಉದ್ಯಾಪನೆಯನ್ನು ಮಾಡತಕ್ಕವರು ಇಹಲೋಕದಲ್ಲಿ ಅಷ್ಟೈಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ವೈಕುಂಠ ಸೇರುವರೆಂದು ಶ್ರೀಕೃಷ್ಣ ಧರ್ಮರಾಯನಿಗೆ ಹೇಳಿದನೆಂದು ಸುತ ಪುರಾಣಿಕರು ಶೌನಕಾದಿಗಳಿಗೆ ಹೇಳಿದೆಂಬರಲಿಗೆ ಭವಿಷ್ಯೋತ್ತರ ಪುರಾಣದ ಕೃಷ್ಣ ಯುಧಿಷ್ಠಿರ ಸಂವಾದದಲ್ಲಿ ಶ್ರೀಕೃಷ್ಣ ಜಯಂತಿ ಉದ್ಯಾಪನೆ ಕಥೆಯು ಸಂಪೂರ್ಣವಾಯಿತು.